1990ರಲ್ಲಿ ಕನ್ನಡ ವಿರೋಧಿ ವಿಭಾಗ ಅಧಿಕಾರಿ ವಿರುದ್ಧ 6 ಬಾರಿ ಉಗ್ರ ಚಳವಳಿ. ಸರ್ಕಾರದ ಕಚೇರಿಗಳಲ್ಲಿ ಕನ್ನಡದ ಬಳಕೆ ಮಾಡದ ವಿವಿಧ ವಿಭಾಗಗಳ ಅಧಿಕಾರಿಗಳ ವಿರುದ್ಧ ಸತ್ಯಾಗ್ರಹಗಳನ್ನು ನಡೆಸಿದ್ದರು. ಕನ್ನಡ ಭಾಷೆಗೆ ಆದ್ಯತೆ ನೀಡದ ಬ್ಯಾಂಕ್ಗಳ ವಿರುದ್ಧ ಪ್ರತಿಭಟನೆ ಸತ್ಯಾಗ್ರಹ. ಬ್ಯಾಂಕ್ಗಳಲ್ಲಿ ನೀಡುತ್ತಿದ್ದ ಚಲನ್ಗಳನ್ನು ಕನ್ನಡದಲ್ಲೂ ಮುದ್ರಿಸಬೇಕು ಎಂದು ಅಗ್ರಹಾರ ವೃತ್ತದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಯೋಧ ನಾಗಲಿಂಗಸ್ವಾಮಿಯವರನ್ನು ಬಂಧಿಸಿದ್ದರು. ನಂತರ ಬಿಡುಗಡೆಗೊಳಿಸಲಾಯಿತು. ಇದಾದ ಕೆಲವು ದಿನಗಳ ನಂತರ ಬ್ಯಾಂಕ್ ಚಲನ್ಗಳನ್ನು ಕನ್ನಡದಲ್ಲೂ ಮುದ್ರಿಸುವಲ್ಲಿ ಅವರು ಯಶಸ್ವಿಯಾದರು. 1991ರಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಶ್ರೀಮತಿ ಜಯಲಲಿತಾ ಕಾವೇರಿ ನೀರಿಗಾಗಿ ತಕರಾರು ತೆಗೆದಾಗ ಕರ್ನಾಟಕದಲ್ಲಿ ನಡೆದ ಕಾವೇರಿ ನದಿ ನೀರು ಹೋರಾಟದಲ್ಲಿ ಮೈಸೂರಿನಲ್ಲಿ ಜಯಲಲಿತಾ ಪ್ರತಿಕೃತಿ ದಹನ ಮಾಡಿ ಅಣಕು ಶವಯಾತ್ರೆ ನಡೆಸಿ ಉಗ್ರ ಹೋರಾಟ ನಡೆಸಲಾಯಿತು. 1991ರಲ್ಲಿ ಕನ್ನಡ ಯೋಧ ನಾಗಲಿಂಗಸ್ವಾಮಿಯವರು ಕನ್ನಡ ಕ್ರಾಂತಿದಳದ ಕನ್ನಡ ರಾಜ್ಯೋತ್ಸವಕ್ಕೆ ಸುತ್ತೂರು ಮಠಾಧ್ಯಕ್ಷರಾದ ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ಕನ್ನಡ ಚಲನಚಿತ್ರರಂಗದ ಖ್ಯಾತ ನಿರ್ಮಾಪಕರಾದ ಶ್ರೀ ಅಬ್ಬಯ್ಯ ನಾಯ್ಡು ಅವರನ್ನು ಸನ್ಮಾನಿಸಿದ್ದರು. 1992ರಲ್ಲಿ ನಡೆದ ಕಾವೇರಿ ಚಳವಳಿಯಲ್ಲಿ ಮೈಸೂರು ವೀರಶೈವ ಲಿಂಗಾಯತ ಮಹಾಸಭೆ ನಡೆಸಿದ ಕಾವೇರಿ ನೀರಿಗಾಗಿ ಮೆರವಣಿಗೆಯಲ್ಲಿ ಶ್ರೀ ಬಸವಣ್ಣನವರ ವೇಷಭೂಷಣದಲ್ಲಿ ಕುದುರೆಯ ಮೇಲೆ ಸವಾರಿಯಲ್ಲಿ ಪಾಲ್ಗೊಂಡು ಪ್ರಮುಖ ಆಕರ್ಷಣೆಯಾಗಿದ್ದರು. ಕನ್ನಡ ಕ್ರಾಂತಿದಳದಿಂದ ಹಮ್ಮಿಕೊಂಡಿದ್ದ ಕಾವೇರಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ತ್ಯಾಗರಾಜ ವೃತ್ತದಿಂದ ಪುರಭವನದ ತನಕ ಮೆರವಣಿಗೆಯನ್ನು ಹಮ್ಮಿಕೊಂಡು ಉಗ್ರವಾದ ಹೋರಾಟವನ್ನು ನಡೆಸಿದ್ದರು. 1992ರಲ್ಲಿ ಕನ್ನಡ ವಿರೋಧಿಯಾಗಿದ್ದ ಕೆ. ಎಲ್. ನೇಗಿ ಅವರು ಮೈಸೂರು ಬಿಟ್ಟು ತೊಲಗಿ ಚಳವಳಿಯನ್ನು ನಾಗಲಿಂಗಸ್ವಾಮಿಯವರು ಹಮ್ಮಿಕೊಂಡಿದ್ದರು. ನೇಗಿಯವರ ನಿವಾಸದ ಮುಂದೆ ಹಾಗೂ ಕಚೇರಿ ಮುಂದೆ ಚಳವಳಿಯನ್ನು ನಡೆಸಿ ಅವರನ್ನು ವರ್ಗಾವಣೆ ಮಾಡಿಸಿದ್ದರು. 1992ರಲ್ಲಿ ಕನ್ನಡ ಯೋಧ ನಾಗಲಿಂಗಸ್ವಾಮಿಯವರ ಕನ್ನಡ ಕ್ರಾಂತಿದಳದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾದ ಶ್ರೀ ಜವರೇಗೌಡ ಅವರು ಹಾಗೂ ಮೈಸೂರಿನ ಖ್ಯಾತ ಮಕ್ಕಳ ತಜ್ಞರಾದ ಶ್ರೀ ಎಚ್. ಪಿ. ರಾಜಶೇಖರ್ ಅವರು ಸಮಾರಂಭಕ್ಕೆ ಆಗಮಿಸಿದ್ದರು. 1992ರಲ್ಲಿ ಕನ್ನಡ ಯೋಧ ನಾಗಲಿಂಗಸ್ವಾಮಿಯವರಿಗೆ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಪ್ರಶಸ್ತಿಯನ್ನು ಅಂದಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಎಸ್. ಬಂಗಾರಪ್ಪನವರು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನೀಡಿದ್ದರು.